ಕಲ್ಲಾಗಿ ಬಿದ್ದಾಳ ಅಕ್ಕಿ ಹಂಗ ದೊಡ್ಡಕ್ಕೆ ಆಗತ್ತಾಳ ಮತ್ತ ಗಾಂಧಾರಿಗೆ ಹೋಂತಿಗೆ ಭಾಷಿಂಗ ಕಟ್ರ ಏನೋ ಒಂದನೋ ಎರಡನೋ ಕೇಳತ್ತೇನೋ ತಗೋತಮ್ಮ ನಿನ್ನ ಪ್ರಶ್ನೆ ಉತ್ತರ ಸಣ್ಣ ಹಂಗಿ ಬಿಡುಗಡೆ ಮಾಡಿ ತಗೊಂಡು ಹೋಗಿ ನೀನು ಊರಿಗೆ. ಏದೋ ಹೊಲದ ಸುನ್ನಾಳದವ್ರ ಹೌದೇವ ಏ ಸೌಡ ಇಲ್ಲದ ಸಾರಿ ಹೇಳುವೆ ಎತ್ತ ಮಂದ್ಯಾಗ ನಮ್ಮ ಗಾಂಧಾರಿದ ಸುದ್ದಿ ಕೇಳ್ತಿ ನಿತ್ತ ಮಂದ್ಯಾಗ ಓಂತಿಗೆ ಭಾಷೆಗೆ ಕಟ್ಟ್ಯಾರಂತ ಹೇಳಿದಿ ಕೇಳಪ್ಪ ತಮ್ಮ ಕೇಳ್ತೀವಿ ನನಗ ಏ ಕನಸರು ಯಾರ ಸಿಕ್ಕಿಲ್ಲ ಅಂತ ಪ್ರಶ್ನೆ ನನಗ ಹೌದಮ್ಮ ನಿನ್ನ ಪ್ರಶ್ನೆದ ಉತ್ತರ ತಗೊಂಡ ಹೋಗ ಎಲ್ಲ ಊರಿಗೆ ಅಪ್ಪ ಅಂದ್ರ ಗಪ್ಪ ಮಾಡ್ಯೋ ಪಳ್ಳ ಮಂದ್ಯಾಗ ಕೇಳೋ ಪಳ್ಳ ಊರಾಗ ಗಾಂಧಾರಿಗೆ ಹೋಂತಿನ ಸಂಗಟ ಭಾಷಿಂಗ ಹೇಳ್ತಾನೆ ಅವ ಏ ಯಾಕ ಕಟ್ಟ್ಯಾರಂಬುದು ತಿಳಿಸಿ ಕೊಡವೇ ನಾನಿನ ಸ್ವಲ್ಪ ಲಕ್ಷ್ಯವಿಟ್ಟ ಕೇಳೋ ನಮ್ಮ ಹಾಡಿನ ಗಾಂಧಾರ ದೇಶದ ರಾಜ ಸುಬಾಲ ಅಂತ ಎದ್ದು ಆವಾಗ ಕಿಮ್ಮ ಎದ್ದು ಆವಾಗ ಏ ಸುಬಾಲ ರಾಜಾಗ ತಮ್ಮ 100 ಮಂದಿ ಗಂಡಸ ಹೌದಲ್ಲ ಏನಾಗಿತ್ತು ಸುಬಾಲ ರಾಜಾಗೆ 100 ಮಂದಿ ಗಂಡಸ ಮಕ್ಕಳಿದ್ದು 100 ಗಂಡಿನ ಮ್ಯಾಲ ಒಂದು ಹೆಣ್ಣು ಹುಟ್ಟಿತ್ ಯಾವ್ದು ಈಕಿನೇ ಗಾಂಧಾರಿ ಹೋಂತಿಗೆ ಭಾಷಿಂಗ್ ಯಾಕೆ ಕಟ್ಟ್ಯಾರತ್ ಕೇಳಿದೆಲ್ಲ ನಿನ್ನ ಪ್ರಶ್ನೆದ ಉತ್ತರ ಕೊಡ್ಬೇಕಾಗೈತಿ ನಿನ್ನ ಕೈಯಾಗ ತಗೋತಮ್ಮ ಪಕ್ಕ ಲಕ್ಷ ಹುಟ್ಟಿ ಕೇಳ ಹೌದವ ಹೋಂತಿಗೆ ಭಾಷಿಂಗ್ ಯಾಕ ಕಟ್ಟ್ಯಾರ ಅಂಬೋದ ನಿನಗ ಹೌದವ ಏ ಗಾಂಧಾರ ದೇಶದ ರಾಜ ಸುಬಾಲ ಎದ್ದು ಆವಾಗ ಇವನಿಗೆ 100 ಮಂದಿ ಗಂಡಸ ಮಕ್ಕಳ ಎದ್ರು 100 ಗಂಡಿನ ಮ್ಯಾಲ ಒಂದ ಹೆಣ್ಣ ಹುಟ್ಟಿತ್ತು ಹೆಣ್ಣ ಹುಟ್ಟಿತ್ತವನೀಗ ಏ ಹೆಣ್ಣ ಹುಟ್ಟಿದ ಬಳಕ ಇವ ಚಿಂತಿ ಒಂದ ಮಾಡ ಹೌದಲ್ಲ ಬಾಳ ದಿವಸಿಗೊಂದ ಹೆಣ್ಣ ಹುಟ್ಟೈತಿ ಇದರ ಪಂಚಂಗ ಕೇಳಿ ಬರ್ಬೇಕಂದು ತನ್ನ ಮನದಾಗ ಮಗಳ ಹುಟ್ಟಿದ ತಾರೀಕ ತಗದ ಎಲ್ಲ ಇಟ್ಟ ಎಲ್ಲಿಗೆ ಹೋದ್ರಿ ಏ ಪಂಚಾಂಗ ಹೇಳು ಪಂಡಿತರ ಬಲ್ಲಿ ವಾದ ಆವಾಗ ಈ ಜನ್ಮ ಕೊಂಡಲಿ ಕೊಟ್ಟ ನಿತ್ತ ಸುಬಾಲ ಅವನೀಗ 100 ಗಂಡಿನ ಮ್ಯಾಲ ಒಂದ ಹೆಣ್ಣ ಹುಟ್ಟ್ಯಾದ್ರಿ ಈಗ ಹುಟ್ಟ್ಯಾದ್ರಿ ನನಗ ಈಕಿ ಜನ್ಮ ಕುಂಡಲಿ ನೋಡಿ ಏನ್ರ ದೋಷ ಇತ್ತ ನೋಡ್ರಿ ಇದನ್ನ ದೋಷ ತಗದ ತಿಳಿಸ್ಬೇಕಂದ ಪಂಡಿತ ಈಕಿ ಜನ್ಮ ಕುಂಡಲಿ ನೋಡಿದ ಪಂಡಿತ ಹೇಳ್ಯಾನ ಎಲ್ಲ ಚಲೋ ಐತಿ ಕರೆ ಸ್ವಲ್ಪ ದೋಷ ಐತಿ ಏನ್ರಿವಾ ಏ ರೊಕ್ಕ ರೂಪಾಯಿ ಕಮ್ಮಿ ಎಲ್ಲೋ ನಿನ್ನ ಮಗಳೀಗ ಎಲ್ಲ
ಚಲೋ ಐತಿ ಲಗ್ನ ದೋಷ ಐತ್ಯಪ್ಪ ಈಗ ಈಕೆ ಮದುವೆ ಆದ್ರ ಮೊದಲಿನ ಗಂಡ ಸಾಯ್ತಾನೋ ಈಗ ತಮ್ಮ ಸಾಯ್ತಾನೋ ಈಗ ಏ ಮೊದಲಿನ ಗಂಡ ಸಾಯತಾನೋ ಎರಡನೇದಾವ ಹೌದಲ್ಲ ಈಕೆ ಜನ್ಮ ಕುಂಡಲಿ ಒಳಗ ಬರದ ಎಟ್ಟಾದ ಈಗ ಇದನ್ನ ಕೇಳಿದ ಸುಬಾಲ ರಾಜಗ ಚಿಂತಿ ಬೇಕು ಕ್ಷಣ ಬಲಿ ಕೊಡಬಾರ್ದಂತ ವಿಚಾರ ಅಂದ ಏನಂತ್ರಿ ಏ ಎಲ್ಲಾರು ಕೂತ ಒಂದ ನಿರ್ಧಾರ ಮಾಡ್ಯಾರ ಮೊದಲ ಮನುಷ್ಯನ ಬಲಿ ಕೊಡಬಾರ್ದಂದರ ಮಗಳ ಸಲುವಾಗ ಈ ಹೋತ ಅಂದ್ರ ಒಂದ ಗಂಡ ವಂಶ ಗಂಡ ವಂಶ ಎತ್ತಂಗ ಏ ಗಾಂಧಾರಿಯ ಮಗಲಗ ಕುಣಿಸಿ ಹೊಂತಿಗೆ ಭಾಷೆಗೆ ಕಟ್ಟಿ ಮೊದಲ ಹೋತ ಸಾಯತೈತ್ಯೋ ತಮ್ಮ ಕೇಳಪ್ಪ ಈಗ ಆಮ್ಯಾಲ ಮನುಷ್ಯಗ ಕೊಡೋಣ ಅಂತ ವಿಚಾರ ಸಂಬಂಧನ ಗಾಂಧಾರಿಗೆ ಹೊಂತಿಗೆ ಸಂಗಟ ಭಾಷೆ ಕಟ್ಟಬೇಕಾಗ್ಯದ ಹೊಂತಿಯನ್ನು ತಾಳಿ ಕಟ್ಟಿಲ್ಲ ಏ ಮಳ್ಳ ಏಳ ಹುಟ್ಟಿದವನ ಅದ್ರ ತಗದು ಬೇರೆ ಐತಿ ಈ ಮಗ ಸುದ್ದಿ ಬೇರೆ ಏನಂತೇಳಿ ಹೋಂತಕಿಗೆ ತಾಳಿ ಕಟ್ಟಿಲ್ಲ ತಾಳಿ ಕಟ್ಟಿದ ಬಳಕ ಅದು ಹುಡುಕಿ ತಗದ ತಾಳಿ ಕಟ್ಟಿದ ಬಳಕ ಗಂಡ ಸಾಕ್ತದ ಈಗ ಹುಡುಕಿ ಐತಿ ತಾಳಿನ ಕಟ್ಟಿಲ್ಲ ಜನ್ಮ ಕುಂಡಲಿ ಒಳಗೆ ಏನಿತ್ತು ಮೊದಲಿನ ಗಂಡ ಸಾಯ್ತಾನ ಎರಡನೇದ ಗಂಡ ಬದುಕುತ್ತಾನ ಅದು ಹೆಂಗೆ ಬರೇ ಇಕ್ಕಿ ಹೆಸರ ಮ್ಯಾಲ ಭಾಷೆಗೆ ಕಟ್ಟ ಮರಣ ಐತೆ ಪಂಡಿತ್ ಹೇಳ ಎಲ್ಲಾರು ಕುತ್ಕೊಂಡು ವಿಚಾರ ಮಾಡಿ ಮನುಷ್ಯನ ಬಲಿ ಕೊಡಬಾರ್ದು ತಿಳ್ಕೊಂಡು ಗಾಂಧಾರಿ ಮಗಲಾಗ ಹೋಂತ ಕುಡಿಸೋಣ ಆ ಹೋಂತಿಗೆ ಭಾಷೆಗೆ ಕಟ್ಟೋಣ ಒಂದು ಸಾಯ್ತೈತಿ ಹಿಂದಾಗಡೆ ಮಾನವದ ಕೊಟ್ಟ ಲಗ್ನ ಮಾಡೋದು ವಿಚಾರ ಮಾಡಿ ಎಷ್ಟು ಸಂಬಂಧನ ಹೋಂತಿಗೆ ಭಾಷೆಗೆ ಕಟ್ಟೋ ಹೋಂತ ಸಾಯ್ತಲ್ಲ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡಿದ್ರೆ ಅದನ್ನ ತಪ್ಪು ಮಾಡ್ಯಾರ ಯಾಕ್ರಿ ಆ ಹೋಂತಿಗೆ ಭಾಷೆಗೆ ಕಟ್ಟೋದಿದ್ದಿಲ್ಲ ಅವ್ರು ಮತ್ತೆ ಯಾರು ಕೂಡ ಈ ಮಾತು ಕಟ್ಟೋದಿತ್ತಿಲ್ಲ ಗಾಡಗಳಂತ ಶಿಕ್ಷೆ ತಗೊಂಡಿಲ್ಲ ಇವನ ಕಟ್ಟೋದಿತ್ತು ಭಾಷೆಗೆ ಈ ಮಗ ನಿಗರ ಬಳಿ ಹೋಗ್ತಿದ್ವ ಇಷ್ಟರ ಸಂಬಂಧನ ಗಾಂಧಾರಿಗೆ ತಮ್ಮ ಅವ್ರಿಗೆ ಸುದ್ದಿ ಯಾವಾಗ ಗೊತ್ತಾತು ಕೌರವರ ಪಾಂಡವರ ಈಸ್ಮ ಹಿಂಗ ಕುರ್ಚಿ ಹಾಕಿ ಕೊಟ್ಟಿದ್ದ ಕೌರವರಿಬ್ರು ಈ ಕಡೆ ಪಾಂಡವರಿಬ್ರು ಈ ಕೌರವರ ಸುಮ್ಮ ಕೊಟ್ಟಿರ್ಲಿಲ್ಲ ಏನ್ ಮಾಡ್ತಿದ್ರಿ ನಿಮ್ಮದೇ ಆದ ಜನ್ಮ 5 ಮಂತ್ರದಿಂದ 5 ಮಂದಿ ಮಕ್ಕಳು ಹುಟ್ಟಿ ನಿಮ್ಮದೇ ಆದ ಜನ್ಮ ಒಂದು ದುರ್ಯೋಧನ ಆಗ ಭೀಮ ಸುಮ್ಮ ಕೊಂಡಿರ್ಲಿಲ್ಲ ಏನು ಮಾಡ್ತಿದ್ದ ನಾವು 5 ಮಂತ್ರದಿಂದ ಹುಟ್ಟಿದೇವತ್ ನಮಗ್ ಹೇಳ್ತಿ ಹೌದಲ್ಲ ನೀವು 100 ಮಂದಿ ಅದರಿ ಅದಿರ್ಲೆ ನೀವು ಇದುವೇ ಪುತ್ರ ಅದಿರಿ ಮಕ್ಕಳ್ರಿ ಅಂದ್ಬಿಟ್ಟಿವ್ ಭೀಮಸೈನ ಹೌದ್ರಲ್ಲೇ ಅಲ್ಲಿ ಹತ್ತು ಗೊತ್ತು ನೋಡಿದ ಲಡಾಯಿ ಹತ್ತು ಗೊತ್ತಿರ್ಲೆ ಅದ್ರ ಸಂಬಂಧ ತಮ್ಮ ಮುಂದೆ ಇವ್ರು ಸೇಡಾ ತೀರ್ಸೋಳಕ್ಕನ ಶಕುನಿ ಬರ್ಬೇಕಾಗ್ಯದ ಯಾಕಂದ್ರೆ ಯಾಕ್ರಿ ಗಾಂಧಾರ ದೇಶದ ಸುಬಾಲ ರಾಜನ ಓದ ದುರ್ಯೋಧನ 100 ಮಂದಿ ಸ್ವಾದರ ಮಾವನ ಮುತ್ಯಾನ ಹಾಳುಗೋಡ್ಯಾಗ ಹೋದ ಬಂದಿ ಕಾನೆದೊಳಗ ಹೋಗದ ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲಕ್ಕತ್ತ ಅವಾಗ ಏನಾದ್ರು ಮುಂದೆ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಉಂಡು ಎಟ್ಟು ಬದುಕುದವ್ ಎಲ್ಲ ಸಾಯ್ಲತ್ತು ಹೌದ್ರಲ್ಲೇ ಅದಕ್ಕ ಸ್ವತಃ ಸುಬಾಲ ರಾಜ ಒಂದು ಮಾತು ಹೇಳ್ದ ಏನಂತ್ರಿ ನೋಡು ಬಾಯಿಲಿ ಶಕುನಿ ಅಂದ ಶಕುನಿದೊಂದು ಕಾಲ ಕುಂಟ ಎದಕ್ಕಾಗೈತಿ ಗೊತ್ತೇನ ಎದಕ್ರಿ ಯಾರಿಗೆ ಏನ್ ಮಾಡ್ಬೇಕು ತಮ್ಮ ಸೇಡ ತೀರ್ಸ್ಕೋಬೇಕಾದ್ರೆ ನೀ ಕುಂಟುವಾಗ ಒಮ್ಮೆ ಇದ ಕೌರವ್ರ ಸೇಡ ತಿಳ್ಕೋಬೇಕು ನಿನ್ನ ತಲೆಯಾಗತ್ ಹೇಳಿ ಹೌದಾ ಸ್ವತಃ ಅಪ್ಪ ಕುತ್ತ ಮಗನ ಕಾಲ ಮುರಿದಾನಲ್ಲಿ ಕರೆಯತವ ಎದಕ್ ಮುರಿದಾನವ ಎದಕವ ಈ ದುರ್ಯೋಧನರ ಕೌರವ್ರ ತಂದ ನಮ್ಮನ್ನ ಹಿಂಗ ಮಾಡ್ಯಾರ ಅಂದ್ರೆ ಮಾಡ್ಯಾರ ನಾ ಸತ್ತ ಬಳಕ ನನ್ನ ಬೆನ್ನಾಗಿ ನೀ ಎಲ್ಲೂ ತಗೊಂಡು 2 ಕೌಡಿ ಮಾಡಿ ಇಟ್ಟುವ ಮುಂದೆ ನೀ ಏನಂದು ಒಗಿತಿ ಅದ ಆಗತೈತಿ ಅಂದ ಯಾರ ಯಾರಿ
ಕುನಿ ಅಪ್ಪ ಸುಬಾಲ ರಾಜ. ಹೌದ್ರಲ್ಲ. ಅದಕ್ಕ ಒಂದು ಕಾಲ ಕುಂಟು ಮಾಡ್ಯಾರ, ಒಂದ್ ಅದಕ್ಕೆ ಕುಂಟು ಓದ್ ತಿರುಗತೈತಿ. ತಿರುಗತೈತ್ರಲ್ಲ. ಇವೆಲ್ಲ ನಿನಗ್ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ನಾಯಿಗೆ ಅಡಿಗೆ ಮನಿ ತೋರಿಸಿದಂಗ. ಹೌದ್ರಿ. ಈ ನಾಯಿಗೆ ಅಡಿಗೆ ಮನಿ ತೋರಿಸಿದಂಗ ತಮ್ಮ. ಹೌದವ. ಅದಕ್ಕ ಏನು ಏನ್ರಿ ಇದು ಗಾಂಧಾರಿ ಸುದ್ದಿ ಮುಗಿತ್ತು. ಹೌದ್. ಇನ್ನು 16,000 ಹೆಂಡ್ರದಾರ. ಹೌದಲ್ಲ. ನಮ್ಮ ಅಪ್ಪ 16,000 ಹೆಂಡ್ರ ನಾಳ್ಯಾನ ಕೃಷ್ಣ ಅಂತ ಹೇಳ್ತಾನ್ರಿ. 16,000 ಹೆಂಡ್ರ ನಾಳ್ಯಾನ ನರಕಾಸುರ ದೈತ್ಯ ನರಕದ ಕ್ವಾಟಿ ಒಳಗೆ ಓದಿಟ್ಟಾಗ ಹೌದು ನಿಮ್ಮ ಅವ್ಗಳನ್ನ ಅಪ್ಪ ಬಿಡಿಸ್ಕೊಂಡು ಬಂದಾನು. ನಿಮ್ಮವ್ ಯಾರು ಹೋಗಿಲ್ಲ ಸಂಗಟ ಹೇಳ್ತಿ ಅಂತ ಹೇಳ್ತಾನ. ಇವ ನಿನಗೆ ಯಾರು ಹೇಳ್ಯಾರ ಅವ್ವ ಹೋಗಿಲ್ಲ ಅಂತ ಹೇಳಿ? ಇವು ಸುಳ್ಳು ಹೇಳ್ತಾನ. ಪುರಾಣ ಓದಿ ನೋಡ, ಸತ್ಯಭಾಮಿ ಹೋಗ್ಯಾಳಲ್ಲಿ. ಜೋಡ ಹೋಗ್ಯಾಳ. ಸ್ವತಃ ನಿಮ್ಮ ಕೃಷ್ಣ ಹೇಳ್ಯಾನ ಸತ್ಯಭಾಮಿಗೆ. ಹೌದು ಏನಂತ? ಈ ಬಾಂದ್ರ ನರಕಾಸುರ ದೈತ್ಯನ ಮರ್ದನ ಆಗ್ತದಿರಿ ಆಗಂಗಿಲ್ಲ ತಿಳಿ ಕರ್ಕೊಂಡು ಹೋಗ್ಯಾನ. ಹೌದು ಬೇಕಂದ್ರ ಪುರಾಣ ಲೇಖಿ ತಮ್ಮ ನೋಡ. ಬರೇ ಕೃಷ್ಣಟ ಹೋಗ್ಯಾನಂದ್ರ ಕಬಲಿ ಇಲ್ಲ. ಇದ ದೈತ್ಯರ ಎದ್ರ ಮೇಲೆ ಮಾಯ ಇದ್ರು. ಎದ್ರ ಮೇಲವ? ಸೀರಿ ಉಟ್ಟರದಪ್ಪ ಅಂದ್ರೆ ಸೀರಿ ಮೇಲೆ ಬಾಳ ಜಲ್ದಿ ಮೋಹ ಆಗ್ತಿದ್ರಿ ಇವ್ರು. ಹೌದ್ರಲ್ಲ. ಅದಕ್ಕೆ ಸತ್ಯಭಾಮನ ಒಯ್ಬೇಕಾಗೈತಿ. ಹೌದ್ರಿ. ಏನು 16,000 ಹೆಂಡ್ರ ನಾಳೆ ನಂದ್ಯಲ್ಲ, ಅದ್ರ ಮರ್ಮ ಬೇರೆ ಐತಿ. ಇವ್ ಗುರುತಿಲ್ಲ. ಅವ ಎದಕ್ ಅವ್ರನ್ನ ಆಳ್ಯಾನು ಎದರ ಸಂಬಂಧ ನೀ ಹಿಂದಕ್ಕೆ ಮಾತೇನು ಕೊಟ್ಟಿದ್ದಿ, ಮುಂದ ಅದನ್ನ ಬಂದು ನಡ್ಕೊಂಡದಿ. ಹೌದ್ರಿ. ಪಕ್ಕ ಹೇಳ್ತೀರಿ ಕೇಳ. ಹೇಳಿವ. 16,000 ಹೆಂಡ್ರ ಸುದ್ದಿ ನನಗ ಹೇಳತೀರಿ. ಹೌದವ. ತ್ರೇತಾಯುಗದಾಗ ರಾಮನ ಅವತಾರ ಎತ್ತುವ ಸೀತನ ರಾವಣ ಓದ ಎತ್ತಿದ ಲಂಕಾದ ಒಳಗ ಇದನ್ನ ತಪಸ್ಸು ತೆಗಿಲಾಕ ಹನುಮಂತ ಹೋಗಾಗ ಹನುಮಂತ ಓಡಿ ಬಂದ ರಾಮದೇವಗ ಕೇಳತಾಳು, ಸೀತಾ ಹೆಂಗ ಕಾಣತಾಳ ಒಟ್ಟ ತಿಳಿದಿಲ್ರಿ, ಆಕಿದೇನ್ರಿ ರೂಪ ಎದ್ರ ತೋರ್ಸ ಅಂದ. ಇದನ್ನ ಕೇಳಿದ ರಾಮದೇವ ಹನುಮಂತಗ ಏನಂತವಾ? ಆಕಿ ರೂಪ ತೋರ್ಸಲಾಕ ಫೋಟೋ ಎಲ್ಲ ಪಾಯಿಗ, ಅದಕ್ಕ ನಾವೊಂದು ದಗದ ಮಾಡಿ ತೋರಿಸ್ತ ನಂದು ಆವಾಗ. ಸೀತನ ಮನಸ್ಸಿನೊಳಗ ಇಟ್ಕೊಂಡಪ್ಪ ರಾಮ, ಇವರ ರಾಮ ಆವಾಗ. ಸಮುದ್ರದ ದಂಡಿಗೆ ಇವ್ರ ಹನುಮಪ್ಪನ ಕರೆದು ಏನಾಯ್ತವ? ಕಾಮಸು ಏನ್ ಮಾಡ್ತಾನ ತಮ್ಮ? ಏನ್ ಮಾಡ್ತಾನು? ಯಾವ ಸೀತಾನ ತನ್ನ ಮನಸ್ಸಿನೊಳಗ ರೂಪುಗೊಂಡು ಹೌದ ಮಣ್ಣಿನ ಗೊಂಬಿ ಮಾಡಿ ಮಾಡಿ ಬಿಡ್ಲಾಕತ್ತ ರಾಮದೇವ. ಹೌದ್ರಿ. ಏನಂತ ಹೇಳಿ ಏನಂತವ? ಹನುಮಂತಂದ ಸೀತಾಂದ ಏನ್ರಿ ರೂಪದು ಇದ್ರ ತೋರ್ಸ. ಹೌದು. ಸೀತಾನ ರೂಪ ಇದ್ರ ತೋರ್ಸಿದೆ ಅಂದ್ರೆ ಲಂಕಾದೊಳಗೆ ಹೋಗಿ ಈಕಿನತ್ ಕೂನ ಹಿಡಿತನ ಅಂದ. ಕರಿ ಐತಿಲ್ಲ ಇವನ್ ಹಂತ್ಯಾಕ ಇದ್ದಿದ್ದಿಲ್ಲ ರೂಪ ತೋರ್ಸಲಾಕ ಇದ್ದಿದ್ದಿಲ್ಲ. ಅದಕ್ಕೆ ಹೇಳ್ತಾನ ರಾಮದೇವ ಹನುಮಂತಗ ಏನಂತ? ಇಲ್ಲಿ ಬಾ, ಸಮುದ್ರ ದಂಡಿ ಕೊಂಡ್ರುನು ಸೀತಾನಗತ್ಲೆನ ಗೊಂಬಿ ಮಾಡಿ ತೋರಿಸ್ತ ನಿನಗಂದ. ಹೌದಲ್ಲ. ಗೊಂಬಿ ಮಾಡಿ ತೋರಿಸ್ತಾನ ಅಂದ. ಹೌದು. ಒಂದ್ ಗೊಂಬಿ ಮಾಡಿದ, 2 ಗೊಂಬಿ ಮಾಡಿದ, 3, 4, 5, 10 ಮಾಡಿಲ್ಲ. ಟೋಟಲ್ದಾಗ 16,000 ಗೊಂಬಿ ಮಾಡಿಬಿಟ್ರಲ್ಲ. ಒಂದು ಸೀತಾನ ರೂಪ ತಗೋಲಿಲ್ಲ. ಮರುಳಿನ ದಂಡಿ ಯಾವ ಈ ಸಮುದ್ರ ದಂಡಿಯಾಗಿನ ಮಣ್ಣ. ಹೌದ್ರಿ. ಒಂದು ಸೀತಾನ ರೂಪ ತಗೋಲಿಲ್ಲ. 16,000 ಗೊಂಬಿ ಮಾಡಿದ. ಅವಾಗ ರಾಮದೇವ್ ಹೇಳ್ತಾನ, ಏನಂದ್ರವ? ಇವು ಯಾವ ಸೀತಾನಗತ್ಲೆ ಆಗುವಲ್ಲು. ಹೌದು ಅಂದಾಗ ಇನ್ನು ತಿರುಗಿ ಎದ್ದು ಬರ್ಲಕತ್ತ. ಹೌದು. ಅಟ್ಟು ಗೊಂಬೆ ಎಲ್ಲ ಜೀವಕಾಳು ತುಂಬಿ ಎದ್ದು ನಿಂತು ಒದರ್ಲತ್ತು ರಾಮನ. ಬದಲಾದಾಗ ಏನಾತ್ರಿ? ರಾಮದೇವ ಅಂದು ಇವು. ಹೌದು. ಏನೋ ನಿನ್ನ ಆಟ ಅಂದು, ನಿನ್ನ ಹೆಂಡತಿ ಅಂತ ಹೇಳಿ ತಿಳ್ಕೊಂಡೆ. ಹೌದು. ನಿನ್ನ 2 ಕೈಲಿ ನಮಗ ಸ್ಪರ್ಶ ಮಾಡಿ 16,000 ಗೊಂಬಿ ತಯಾರು ಮಾಡಿ ಇಟ್ಟದಿ. ಹೌದು.
ತಯಾರು ಮಾಡಿದಿ ಹೆಣ್ತಿ ರೂಪ ಕೊಟ್ಟು ಈಗ ಬಿಟ್ಟು ಹೊಂಟದಿ. ಹೌದ್ ನಮ್ಮ ಗತಿ ಏನು ಹಿಂದಂದು ಇವು ಅಂದ ಹಾಗೆ ಏನಂತಾನು ಅವಾಗ ಅಂದ ಇವ ರಾಮದೇವ ಏನಂದವ ಈ ತ್ರೇತಾಯುಗದಾಗ ನಾನು ಏಕ ಪತ್ನಿ ವ್ರತ ಅದನಿ. ಹೌದ್ ಹೌದು ಏನೋ ಏಕ ಪತ್ನಿ ವ್ರತ ಅದನಿ. ನಾ ನಿಮ್ಮನ್ನ ಇಲ್ಲಿ ಹಾ ಮೈ ಮುಟ್ಟುವಂಗಿಲ್ಲ, ನಿಮ್ಮನ್ನ ಕಟ್ಟುಕೊಳ್ಳುವಂಗಿಲ್ಲ. ಹೌದು ಈ ತ್ರೇತಾಯುಗ ಮುಗಿದ ಮೇಲೆ ಮುಂದೆ ದ್ವಾಪಾರ ಬರ್ತೈತಿ. ಬತ್ರಲೆ ಅಲ್ಲಿ ನಾನು ಕೃಷ್ಣಾಗಿ ಹುಟ್ಟಿ ಬರ್ತಾನೆ. ಹೌದ್ರ ಅಲ್ಲಿ ನನಗೆ 16,000 ಹೆಂಡ್ರಾಗಿ ನೀವು ಬರ್ರಿ, ಹೌದು ಅಲ್ಲಿ ನಿಮಗೆ ಗಂಡ ಆಗ್ತಾನಂತ ವಚನ ಕೊಟ್ಟಾನ. ಕೊಟ್ಟಿದ್ ಖರೆ ಐತ್ಲಾ ವಚನ ಕೊಟ್ಟದಿ ಮಗನ, ವಚನ ಪ್ರಕಾರ ನಡಿಲತ್ತೀವಿ. ನಡಿಲಕತ್ತಾನು. ಹೌದ್ ಇದ್ರೊಳಗೆ ನಿಮ್ಮ ಅಪ್ಪನ ಗಂಟ ನಮ್ಮ ಮಾತು ಕೊಟ್ಟದಿ ನಡಿಯಬೇಕು. ಬರೋಬರಿಲೆ ಕಾನೂನು ಅಂತ ಕಾನೂನು ಸಹಿತ ಡೋಗಿ ನಡಿತೈತಿ. ತಮ್ಮ ಮಾತು ಕೊಟ್ರ ಹೌದ್ರಿ ಎಲ್ಲಿದು ನಿನ್ನ ಕುತ್ತಾನೆ ನೋಡಿ ಬುಟ್ಟ್ಯಾಗ ಜೋಕುಮಾರ್ ಕೂತಂಗ ಇಲ್ಲದ ಹೇಳ್ತ. ನಮ್ಮ ಅಪ್ಪ ಅದನ್ನ ಮಾಡಿದ, ಇದನ್ನ ಮಾಡಿದ. ಇದನ್ನ ಮಾಡಿದ ರಾಮದೇವ ದೊಡ್ಡವ, ರಾಮದೇವ ದೊಡ್ಡವ. ಹೌದು ಹೌದ್ರಲ್ಲೇ ಹುಚ್ಚ ಸೀತಾನ ಯಾವ ತಿಳಿದಿಲ್ಲೋ ನಿನಗ. ಹೌದು ಭೂಮಿ ತೂಕದ ಬಾಣ ಹೊತ್ತ ತಿರುಗುವಂತ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ. ಹೌದ್ರಲ್ಲೇ ಬರೀ 7 ವರ್ಷದಕ್ಕಿದ್ದಾಗ ಎತ್ತಿ ಆಟ ಆಡಿ ಬಿಟ್ಟಾಳ ಅದನ್ನ ಸೀತಾ. ಅದನ್ನ ಎದುದು ನೆಗೋದಾಗಿಲ್ಲ ನಿಮ್ಮ 10 ತಲೆ ರಾವಣಗ ಆಗಿಲ್ಲ ಮೈಮ್ಯಾಂಗ ಒಯ್ತಾನ ಸೀತಾನ. ಒಯ್ದಿಲ್ಲ ಸುಳ್ಳು ಹೇಳ್ತಾ ನೀವು. ಇದು ಮುಂದೆ ಬೇರೆ ಐತಿ ಹೇಳ್ರಿ. ಮತ್ತೇನ್ರಿ ಇವನ ಕಣ್ಣಾಗ ಹಾಳ ಬಿದ್ರೆ ಮುಕ್ಕಳ್ಯಾಗ ಓದ್ಕೊಳ್ಳೋ ಕಂಪನಿ ಅದರಿ 3 ಮಂದಿ. ಹಂಗ ಮಾಡ್ಬೇಡ್ರಿ 3 ಮಂದಿ ಸುನಾಳದವ್ರ. ನಾವೊಂದ್ ಹೇಳ ನೀವೊಂದು ಓದರ್ಲತ್ತೀರಿ. ಹೌದು ಹೌದ್ರಿ ಇಲ್ಲಿ ಇದು ರಾಮನ ಸುದ್ದಿ ಆತ. ಆಯ್ತ್ರಲ್ಲ ಇನ್ನೇನ್ ಹೇಳ್ಯಾನು ಮತ್ತೇನ್ರಿ ಜಗತ್ತಿನೊಳಗ ತಮ್ಮ ಏನಾತ್ರಿ ಈ ಕೃಷ್ಣ ಬಹಳ ದೊಡ್ಡವ. ದೊಡ್ಡವತ್ ನೋಡ್ರಿ. ಕೃಷ್ಣ ಬಹಳ ದೊಡ್ಡವ ಅಂತ ಹೇಳ್ತಿ. ಹೌದ್ ನಿನಗ ದೊಡ್ಡವ ಇರ್ಬೇಕು, ನನಗ ದೊಡ್ಡವ ಇಲ್ಲ. ನಮಗ ದೊಡ್ಡವ ಅಲ್ಲ ನಾವು. ಹೇಳ್ತಾನೆ ಕೇಳಿ ನಿನ್ನ ಕೃಷ್ಣನ ಸುದ್ದಿ. ಕೃಷ್ಣ ಬಾಳ ದೊಡ್ಡವಂತ ನನಗ ನೀನು ಹೌದವ. ಏ ಕೃಷ್ಣನ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ. ನಿಮ್ಮ ಕೃಷ್ಣ ನಿನಗ ದೊಡ್ಡವಿರ್ಬೇಕಪ್ಪ ಇದ್ರಾಗ. ಈ ಸೀರೆ ಉಟ್ಟ ತಿರುಗವ್ರ ಸುದ್ದಿ ಹೇಳಬ್ಯಾಡೋ ತಮ್ಮ, ಹೇಳಬ್ಯಾಡೋ ನನಗ. ಸತ್ಯಭಾಮ ಎದ್ದಕ್ಕೆ ತಮ್ಮ ಶಕ್ತಿ ಪೂಜಾ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗೆ. ಇವರ ಕೃಷ್ಣ ನಿತ್ತ ವಿಚಾರ ಮಾಡಿದ ತನ್ನ ಮನದಾಗ ಶಕ್ತಿ ಪೂಜಾ ಹಾಕ್ಯದಲ್ಲಿ ಗಣಸರು ಒಟ್ಟ ಹೌದಲ್ಲ. ನಾನು ಹೆಂಗ ಹೋಗಲಿ ಅಂದ ಪೂಜಾದ ಒಳಗ. ನೀವ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯಾನ. ತಮ್ಮ ಸೀರೆ ಉಟ್ಟ ಕೊರವಂಜಾಗಿ ನಿತ್ತ ಕೇಳ ನಿತ್ತು ಆವಾಗ. ಏ ಸೀರೆ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ. ಹೌದಲ್ಲ. ಒಂದ ಗಂಡ ಕೂಸಿನ ತಂದಾನಪ್ಪ ತನ್ನ ಕೈಯಾಗ. ನನಗ ಜರ ಸಂಶಯ ಬರ್ತದಪ್ಪ. ಹಾಡಾಗ ಗಂಡ ಸಮಾಗ ಕುತ್ತಗೊಂಡ ಗಂಡ ಕೂಸಿನ ಏನ್ ಮಾಡ್ತಿದ್ದ. ಏ ಕೃಷ್ಣಗ ಯಾವ ಗಂಡ ಎದ್ದೋ ದ್ವಾಪಾರ ಯುಗದಾಗ. ನೀನೇ ಏನಕ ತಕ್ಕ ನಿತ್ತ ಹೇಳಿ ತೇಜಿನ ಮ್ಯಾಗ. ಗಂಡ ಇದ್ರ ಅಟ್ಟ ಮಕ್ಕಳ ಆಗ್ತಾ ಒಂದೇ ಮನೆಯಾಗ, ಆಗ್ತಾ ಒಂದೇ ಮನೆಯಾಗ. ಏ ಗಂಡಸ ಮಗ ಕೂತ್ಕೊಂಡು ಒಂದ ಗಂಡ ಕೂಸಿನ ಏ ಕೃಷ್ಣಗ ಯಾವ ಗಂಡ ಎತ್ತ ಹೇಳಪ್ಪ ಈಗ. ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ನಿತ್ತ ಮಂದ್ಯಾಗ ಏನ್ ಹೇಳ್ಯಾರ ತಮ್ಮ.
ಸ್ವತಃ ನಿಮ್ಮ ಕೃಷ್ಣ ದೇವರ ನೀನ ಹೇಳಿ ಮನ್ಯಾಗ ಗಾಂಡಿದ್ರ ಮಕ್ಕಳಾಗ್ತಾವ ಗಾಂಡಿದ್ರ ಮಕ್ಕಳಾಗ್ತಾವ ಅಂತ ಹೇಳ್ತಿ. ನಿಮ್ಮ ಕೃಷ್ಣ ಸೀರೆ ಉಟ್ಟು ಕೊರವಂಜಾಗಿ ಬರುವಾಗ ಸೀರೆ ಉಡ್ತಾನ ಉಡ್ಲಿ ಬಗಲಾಗ ಒಂದ ಗಂಡ ಕೂಸಿನ ತಂದಾನ. ನೀ ಹೇಳಿದಿ ಗಾಂಡಿದ್ರ ಮಕ್ಕಳಾಗ್ತಾವ. ನಿಮ್ಮ ಗಣ ಮಕ್ಕಳಿಗೆ 3 ಮಂದಿ ಗಾಂಡ್ರ ಅದಾರ ಅಂದಂಗ ಆತ್ಲ ಮನೆ. ನೀ ಎಲ್ಲಿದ ತಂದಿ ಬಗಲಾಗ ನೀ ಯಾರು ಕೊಟ್ರ ಸೀರಿ ನಿನಗೆ ಅಲ್ಲ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಟ್ಟು ಲಡಾಯಿ ಮಾಡ್ಬ್ಯಾಡ್ರಿ. ಒಂದ ಪೆಟ್ಟಿಗೆ ಜೀವ ಬಿಡ್ರಿ ಸೀರೆ ಉಡ್ಬ್ಯಾಡ್ರಿ. ಅಪ್ಪನ ಬೆಳೆಸ್ಲಕ್ ಬಂದರಿ. ಹೌದು ಇವ್ರದ್ ಹಂಗಿಲ್ರಿ. ಇವ್ರ ಹೆಂಗ್ರಿ ಸೌದತ್ತಿ ಎಲ್ಲವನ್ನ ಕೂಡ ಅಲ್ಲೇ ಸನಿ ಐತ್ರಿ. ಇವ್ರಿಗೆ 3 ಮಂದಿ ಸೀರೆ ಉಡು ಚಟ ಐತ್ರಿ. ಮ್ಯಾಗ 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 ಚಟ ಐತ್ರಿ. ಜರ ಶಾಖ ಹೋಗುದದ ಕಡೆ ಕಡಪಟ್ಟಿ ಪೈಲವಾನ ಇರ್ಲಿ. ಏನೋ ಇದು ಕೃಷ್ಣ ದೊಡ್ಡ ಮಂದಿ ಅಂತ ಹೇಳ್ತಾನ. ಏನ ಇದು ಅಲ್ಲದ ತಮ್ಮ ಮತ್ತೇನವ ಏನ ರಾಮದೇವ ದೊಡ್ಡ ಮಂದಿ. ಹೌದಲ್ಲ ರಾಮನ ಜರ ಜಲಕ್ ಹೇಳ್ತೀನಿ ಕೇಳಿ ನಿನಗ. ಹೇಳಿವ ರಾಮ ಬಾಳ ದೊಡ್ಡವಂತ ಮೇಲ್ ಮಾಡಿ ಏ ದೊಡ್ಡವಿತ್ರ ಹೆಣ್ತಿನ ಯಾಕ ಬಿಟ್ಟು ಒಂದರಿ ಬಿತ್ತೊಳಿ ಅಗಸನ ಮಾತ ಕೇಳ ಬೆಟ್ಟ ಹೆಣ್ತಿ ನಾಳಕ ಸೊಟ್ಟ ರಾಮ ಅಲ್ಲ ತಮ್ಮ ಅಲ್ಲ ಅಂದಾಗ ಏ ಒಂದ ಅಗಸನ ಮಾತ ಕೇಳಿ ಮಾಡ್ಕೊಂಡ ಹೆಣ್ತಿನ ನಿನಗ ದೊಡ್ಡವಂತ ಹೆಂಗ ಕರಿಬೇಕು ಭೂಮಿ ಸುಳ್ಳ ಗೊಳ್ಳ ಹೇಳಿ ಮಳ್ಳ ಮಾಡಬ್ಯಾಡ. ಏದೋ ಹೊಲದ ಹಿಲ್ಯಾನ ಸುದ್ದಿ ನನಗ ಏ ಕಲ್ಲ